ಸಾಧಾರಣ ಕಾಲದ 11ನೆಯ ಶುಕ್ರವಾರ. ಮೊದಲನೆಯ ವಾಚನ ಪೌಲನು ಕೊರಿಂಥರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ಅನೇಕರು ಕೇವಲ ಪ್ರಾಪಂಚಿಕ ವಿಷಯಗಳನ್ನು ಕುರಿತು ತಮ್ಮನ್ನೇ ಹೊಗಳಿಕೊಳ್ಳುತ್ತಾರೆ. ಹಾಗೆಯೇ ನಾನು ಹೊಗಳಿಕೊಳ್ಳುತ್ತೇನೆ. ಇದನ್ನೆಲ್ಲ ಮಾಡುವ ಸಾಹಸ ನಮಗಿಲ್ಲವೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ. ಯಾರಿಗಾದರೂ ಯಾರ ವಿಷಯದಲ್ಲಾದರೂ ಹೊಗಳಿಕೊಳ್ಳುವ ಧೈರ್ಯವಿದ್ದರೆ ಅದಕ್ಕಿಂತ ಹೆಚ್ಚಿನ ಧೈರ್ಯ ನನಗಿದೆ. ಇದನ್ನು ನಾನು ಹುಚ್ಚನಂತೆ ಹೇಳುತ್ತಿದ್ದೇನೆ ಎಂದು ಭಾವಿಸಿಕೊಳ್ಳಿ. ಅವರು ಇಬ್ರಿಯರೋ, ನಾನು ಇಬ್ರಿಯನೇ. ಅವರು ಇಸ್ರಾಯೇಲರೋ, ನಾನು ಇಸ್ರಾಯೇಲನೇ. ಅವರು ಅಬ್ರಹಾಮನ ವಂಶದವರೋ, ನಾನು ಅದೇ ವಂಶದವನೇ. ಅವರು ಕ್ರಿಸ್ತ ಯೇಸುವಿನ ದಾಸರೋ, ನಾನು ಬುದ್ಧಿ ಕೆಟ್ಟವನಂತೆ ಮಾತನಾಡುತ್ತಿದ್ದೇನೆ. ಅವರಿಗಿಂತ ನಾನು ದಾಸಾನುದಾಸನು. ಅವರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆ. ಅವರಿಗಿಂತ ಹೆಚ್ಚಾಗಿ ಸೆರೆಮನೆಗಳ ವಾಸವನ್ನು ಅನುಭವಿಸಿದ್ದೇನೆ. ಮಿತಿ ಮೀರಿ ಏಟು ಪೆಟ್ಟುಗಳನ್ನು ತಿಂದಿದ್ದೇನೆ. ಅನೇಕ ಸಲ ಸಾವಿನ ದವಡೆಗೆ ಸಿಲುಕಿಕೊಂಡಿದ್ದೇನೆ. 5 ಸಾರಿ ಯಹೂದ್ಯರಿಂದ ನನಗೆ 40ಕ್ಕೆ 1 ಕಡಿಮೆ ಚಾಟಿ ಏಟುಗಳು ಬಿದ್ದವು. 3 ಸಾರಿ ರೋಮನರು ನನ್ನನ್ನು ಚಡಿಗಳಿಂದ ಹೊಡೆಸಿದರು. ಒಮ್ಮೆ ಜನರು ನನ್ನನ್ನು ಕೊಲ್ಲಲೆಂದು ಕಲ್ಲು ತೂರಿದರು. 3 ಸಲ ನಾನಿದ್ದ ಹಡಗು ಒಡೆದು ನೀರು ಪಾಲಾಯಿತು. 1 ರಾತ್ರಿ 1 ಹಗಲು ನಡುಗಡಲಲ್ಲಿ ತೇಲಾಡಿದೆ. ಪ್ರಭುವಿನ ಸೇವೆಯಲ್ಲಿ ನಾನು ಕೈಗೊಂಡ ಪ್ರಯಾಣಗಳು ಅನೇಕ. ನನಗೆ ಬಂದೊದಗಿದ ಅಪಾಯಗಳು ಅನೇಕ. ಪ್ರವಾಹಗಳ ಅಪಾಯ, ಕಳ್ಳಕಾಕರ ಅಪಾಯ, ಸ್ವಜನ ಹಾಗೂ ಅನ್ಯ ಜನರಿಂದ ಅಪಾಯ, ನಗರಗಳ ಹಾಗೂ ನಿರ್ಜನ ಪ್ರದೇಶಗಳ ಅಪಾಯ, ಕಡಲುಗಳ ಅಪಾಯ, ಕಪಟ ಸಹೋದರರಿಂದ ಅಪಾಯ. ಇವೆಲ್ಲಕ್ಕೂ ತುತ್ತಾದೆ. ಶ್ರಮಪಟ್ಟು ದುಡಿದಿದ್ದೇನೆ. ಎಷ್ಟೋ ಸಾರಿ ನಿದ್ದೆಗೆಟ್ಟಿದ್ದೇನೆ. ಹಸಿವು ನೀರಾಡಿಕೆಗಳಿಂದ ಬಳಲಿದ್ದೇನೆ. ಅನೇಕ ಸಾರಿ ಊಟ ಬಟ್ಟೆ ಇಲ್ಲದೆ ಅಲೆದಿದ್ದೇನೆ. ಚಳಿಗಾಲದಲ್ಲಿ ನಡುಗಿದ್ದೇನೆ. ಇನ್ನಿತರ ಕಷ್ಟ ಸಂಕಟಗಳನ್ನು ಅನುಭವಿಸಿದ್ದೇನೆ. ಅಷ್ಟೇ ಅಲ್ಲದೆ ಎಲ್ಲ ಸಭೆಗಳ ಹಿತಚಿಂತನೆಯು ನನ್ನನ್ನು ಅನುದಿನವೂ ಕಾಡಿಸಿದೆ. ಒಬ್ಬನು ಬಲಹೀನನಾಗಿದ್ದರೆ ಅವನೊಡನೆ ನಾನು ಬಲಹೀನನೇ. ಒಬ್ಬನು ಪಾಪಕ್ಕೆ ಬಲಿಯಾದರೆ ನಾನು ತಾಪದಿಂದ ಕುದಿಯುತ್ತೇನೆ. ನಾನು ನನ್ನನ್ನೇ ಹೊಗಳಿಕೊಳ್ಳಬೇಕಾಗಿ ಬಂದರೆ ನನ್ನ ದೌರ್ಬಲ್ಯವನ್ನು ಬಹಿರಂಗಪಡಿಸುವ ವಿಷಯಗಳ ಬಗ್ಗೆ ಹೊಗಳಿಕೊಳ್ಳುತ್ತೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಕಿವಿಗೊಡನು ಪ್ರಭು ಸಜ್ಜನರ ಮೊರೆಗೆ. ಪ್ರಭುವನ್ನು ನಾ ಕೊಂಡಾಡುವೆ ಎಲ್ಲ ಕಾಲದೊಳು. ಆತನ ಸ್ತುತಿ ಸದಾ ಇಹುದು ನನ್ನ ಬಾಯೊಳು. ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ. ದೀನರಿದನು ಕೇಳಿ ಪಡೆಯಲಿ ಸುಮ್ಮನ. ಶ್ಲೋಕ. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ. ಬನ್ನಿ ಕೊಂಡಾಡುವ ಪ್ರಭು ದೇವನನ್ನು. ಘನಪಡಿಸೋಣ ಅವನ ಶ್ರೀನಾಮವನ್ನು. ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನ್ನು. ಭಯಭೀತಿಯಿಂದೆನ್ನನ್ನು ಮುಕ್ತನಾಗಿಸಿಯನು. ಶ್ಲೋಕ. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ. ಆತನತ್ತ ತಿರುಗಿದ ಮುಖ ಹರಳುವುದು. ಲಜ್ಜೆ ಇನ್ನೆಂದಿಗೂ ಕುಂದಿ ಹೋಗದು. ನಿರ್ಗತಿಕನು ಮೊರೆ ಹಿಡಲು ಪ್ರಭು ಕಿವಿಗೊಟ್ಟನು. ಸರ್ವ ಸಂಪತ್ತಿನಿಂದವನು ಮುಕ್ತಗೊಂಡನು. ಶ್ಲೋಕ. ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನಾದರೋ ಪಿತನಿಂದ ಕೇಳಿಸಿಕೊಂಡದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಅಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು. ಇಹಲೋಕದಲ್ಲಿ ಆಸ್ತಿಪಾಸ್ತಿಯನ್ನು ಶೇಖರಿಸಿಡಬೇಡಿ. ಇಲ್ಲಿ ತುಕ್ಕು ಹಿಡಿದಿತ್ತು, ನುಸಿ ಹೊಡೆದಿತ್ತು, ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ. ಅಲ್ಲಿ ತುಕ್ಕು ಹಿಡಿಯದು, ನುಸಿ ಒಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಕಣ್ಣೇ ದೇಹಕ್ಕೆ ದೀಪ. ನಿನ್ನ ಕಣ್ಣು ಸರಿ ಇದ್ದರೆ ದೇಹವೆಲ್ಲ ಕಾಂತಿಮಯವಾಗುವುದು. ಅದು ಕೆಟ್ಟಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಮಯವಾಗುವುದು. ನಿನ್ನೊಳಗಿರುವ ಬೆಳಕೆ ಕತ್ತಲೆಯಾದಲ್ಲಿ ಅದೆಂತಹ ಕರಾಳ ಕತ್ತಲೆಯಾಗಿರಬಹುದು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಲೋಕವಂದ್ಯನೇ ನಿನಗೆ ವಂದನೆ, ಶಾಂತಿದಾತನೇ ಕೋಟಿ ವಂದನೆ, ಕೋಟಿ ವಂದನೆ. ಲೋಕವಂದ್ಯನೇ ನಿನಗೆ ವಂದನೆ, ಶಾಂತಿದಾತನೇ ಕೋಟಿ ವಂದನೆ, ಕೋಟಿ ವಂದನೆ. ನಿನ್ನಯ ಸೃಷ್ಟಿ ಕರುಣೆಯ ವೃಷ್ಟಿ, ಸುಂದರವಾದ ಈ ಜಗವು. ನಿನ್ನಯ ಸೃಷ್ಟಿ ಕರುಣೆಯ ವೃಷ್ಟಿ, ಸುಂದರವಾದ ಈ ಜಗವು. ಸೂರ್ಯ ಚಂದ್ರ ತಾರೆ, ಕಡಲು ನದಿಯು ಧಾರೆ, ಖಗವು ಮೃಗವು ಹೂವು, ನೀನು ಗೈದ ಚೆಲುವು. ಹಬ್ಬ ಕಣ್ಣಿಗೆ ನಮ್ಮ ಪಾಲಿಗೆ, ಹಬ್ಬ ಕಣ್ಣಿಗೆ ನಮ್ಮ ಪಾಲಿಗೆ. ಲೋಕವಂದ್ಯನೇ ನಿನಗೆ ವಂದನೆ, ಶಾಂತಿದಾತನೇ ಕೋಟಿ ವಂದನೆ, ಕೋಟಿ ವಂದನೆ. ಮಾನವ ಕುಲದ ಸಂತಸಕ್ಕಾಗೆ ತಂದಿಹೆ ನೀನು ಎಲ್ಲವನು. ಮಾನವ ಕುಲದ ಸಂತಸಕ್ಕಾಗೆ ತಂದಿಹೆ ನೀನು ಎಲ್ಲವನು. ಹಂಚಿಕೊಂಡು ಸಮತೆ ಬಾಳಿಯಲ್ಲ ಸುಖದೆ, ಸ್ವಾರ್ಥ ಬೇಡ ಬರಿದೆ ಪ್ರೀತಿ ತೋರಿಯಂದೆ. ನಿನ್ನ ಹಿತನುಡಿ ಬಾಳ ಕನ್ನಡಿ, ನಿನ್ನ ಹಿತನುಡಿ ಬಾಳ ಕನ್ನಡಿ. ಲೋಕವಂದ್ಯನೇ ನಿನಗೆ ವಂದನೆ, ಶಾಂತಿದಾತನೇ ಕೋಟಿ ವಂದನೆ, ಕೋಟಿ ವಂದನೆ. ಲೋಕವಂದ್ಯನೇ ನಿನಗೆ ವಂದನೆ, ಶಾಂತಿದಾತನೇ ಕೋಟಿ ವಂದನೆ, ಕೋಟಿ ವಂದನೆ.